ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ನೋಡಿದ ಹಾಗೆ ಈಗ ಕೂಡ ಈ ಸ್ಪರ್ಧಾ ವಿಜೇತ ಮ್ಯಾಗಜಿನ್ನ ಮುಂದಿನ ಭಾಗವನ್ನು ನೋಡೋಣ. ಮೊದಲನೇದಾಗಿ ಬೆಳಕಿನ ವರ್ಣಚಿತ್ರದ ಮೂಲಕ ವಾಯುಮಾಲಿನ್ಯ ದೂಷೀಕರಿಸುವ ಏರ್ ಆಫ್ ದಿ ಆಂಥ್ರೋಪೋಸಿನ್ ಯೋಜನೆಯನ್ನು ಇತ್ತೀಚೆಗೆ ಆಯೋಜನೆ ಮಾಡಲಾಗಿದೆ. ಈ ಏರ್ ಆಫ್ ದಿ ಆಂಥ್ರೋಪೋಸಿನಿಸ್ ಯೋಜನೆಯನ್ನು ಯಾವ ದೇಶವನ್ನು ಆಯೋಜಿಸಿಕೊಂಡಿದೆ ಅಂದರೆ ಭಾರತ, ಇಥಿಯೋಪಿಯಾ ಮತ್ತು UK ದೇಶಗಳು ಜಂಟಿಯಾಗಿ ಈ ಏರ್ ಆಫ್ ದಿ ಆಂಥ್ರೋಪೋಸಿನ್ ಯೋಜನೆಯನ್ನು ಮಾಡಿವೆ. ಭಾರತ, ಇಥಿಯೋಪಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಷ್ಟ್ರಗಳಲ್ಲಿ ವಾಯುಮಾಲಿನ್ಯವನ್ನು ದೃಶ್ಯೀಕರಿಸಲು ಬೆಳಕಿನ ವರ್ಣಚಿತ್ರವನ್ನು ಬಳಸುವ ಏರ್ ಆಫ್ ದಿ ಆಂಥ್ರೋಪೋಸಿಸ್ ಯೋಜನೆಯನ್ನು ಜಾರಿಗೆ ತಂದಿವೆ. ಈ ಮೂರು ದೇಶಗಳು ಈ ಏರ್ ಆಫ್ ದಿ ಆಂಥ್ರೋಪೋಸಿಸ್ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಹೇಳ್ಬೋದು. ನಾವು ಯಾವ್ಯಾವ ದೇಶಪ್ಪ ಅಂತಂದರೆ ಭಾರತ ಆಗಿರ್ಬೋದು, ಇಥಿಯೋಪಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ದೇಶಗಳು. ಈ ಯೋಜನೆ ತೀವ್ರ ಆರೋಗ್ಯದ ಅಪಾಯಗಳನ್ನು ಎತ್ತಿ ತೋರಿಸುತ್ತದೆ. ಜೊತೆಗೆ ಗಾಳಿಯ ಗುಣಮಟ್ಟದ ಕುರಿತು ಜಾಗತಿಕ ಮಟ್ಟದಲ್ಲಿ ಚರ್ಚೆಗಳನ್ನು ಇದು ಹುಟ್ಟುಹಾಕುತ್ತದೆ ಎಂದು ಹೇಳಬಹುದು. ಈ ಏರ್ ಆಫ್ ದಿ ಆಂಥ್ರೋಪೋಸಿಸ್ ಅದರ ನೋಡೋದಾದರೆ ಈ ಯೋಜನೆ ಬೆಳಕಿನ ವರ್ಣಚಿತ್ರದ ಮೂಲಕ ವಾಯುಮಾಲಿನ್ಯವನ್ನು ದೃಶ್ಯೀಕರಿಸಲು ಕಲೆ ಮತ್ತು ವಿಜ್ಞಾನಗಳನ್ನು ಸಂಯೋಜಿಸಲು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯಾಗಿದೆ ಅಂತ ಹೇಳ್ಬೋದು. ಯಾವುದು ಇದೆ? ಆಂಥ್ರೋಪೋಸಿಸ್. ಹೌದು. ಈ ಯೋಜನೆಯಲ್ಲಿ ಕಲಾವಿದರಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಡಿಜಿಟಲ್ ಲೈಟ್ ಪೇಂಟಿಂಗ್ ತಂತ್ರಗಳನ್ನು ಮತ್ತು ಕಡಿಮೆ ಮಾಲಿನ್ಯ ಸಂವೇದಕಗಳನ್ನು ಬಳಸಿಕೊಂಡು ಈ ಛಾಯಾಚಿತ್ರ ಸಾಕ್ಷ್ಯವನ್ನು ತಯಾರಿಸುತ್ತಾರೆ. ಇದರಿಂದ ಈ ಆಂಥ್ರೋಪೋಸಿಸ್ನಿಂದ. ಅದೇ ರೀತಿಯಾಗಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅದರ ಬಗ್ಗೆ ನೋಡೋದಾದರೆ ಇದು ವಾತಾವರಣದ ಗಾಳಿಯಲ್ಲಿ ಅನೇಕ ಸಣ್ಣ ಕಣಗಳನ್ನು ಮತ್ತು ದ್ರವ ಅನಿಲಗಳ ಸಂಕೀರ್ಣ ಮಿಶ್ರಣವಾಗಿರುತ್ತದೆ. ಯಾವುದು? ಪರ್ಟಿಕ್ಯುಲೇಟ್ ಮ್ಯಾಟರ್ ಒಂದು ಈ ವಾತಾವರಣದಲ್ಲಿ ಅನೇಕ ಸಣ್ಣ ಘನ ಕಣಗಳಿಂದ ದ್ರವ ಅನಿಲಗಳ ಸಂಕೀರ್ಣ ಮಿಶ್ರಣವಾಗಿದೆ ಎಂದು ಹೇಳಬಹುದು. ಜೊತೆಗೆ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳೆಂದು ಕರೆಯುತ್ತಾರೆ. ಇವನ್ನು PM ಅಂತ ಕರೆಯುತ್ತಾರೆ. ಜೊತೆಗೆ ಗಾಳಿಯಲ್ಲಿರುವ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳನ್ನು ಧೂಳು, ಪರಾಗ ರೇಣುಗಳು, ಹೊಗೆ, ಮಸಿ ಮತ್ತು ದ್ರವ ಅನಿಲಗಳಂಥ ಸಾವಯವ ಮತ್ತು ಜೈವಿಕ ಕಣಗಳನ್ನು ಹೊಂದಿರುತ್ತವೆ. ಇವು ಜೊತೆಗೆ ಗಾಳಿಯಲ್ಲಿರುವ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳನ್ನು ಗಾತ್ರ ಸಂಯೋಜನೆ ಮೂಲಗಳನ್ನು ವ್ಯತ್ಯಾಸವಾಗಿರುತ್ತವೆ. ಇವು ಯಾವುವು? ಈ ಪರ್ಟಿಕ್ಯುಲರ್ ಮ್ಯಾಟರ್ಗಳು ಗಾತ್ರ ಸಂಯೋಜನೆ ಮೂಲಗಳಲ್ಲಿ ವ್ಯತ್ಯಾಸವನ್ನು ಕಾಣುತ್ತವೆ ಎಂದು ಹೇಳಬಹುದು. ಜೊತೆಗೆ ಅದೇ ರೀತಿಯಾಗಿ ಈ ಪರ್ಟಿಕ್ಯುಲರ್ ಮ್ಯಾಟರ್ಗಳ ವಿಧಗಳು ಕೂಡ ಕೊಟ್ಟಿದ್ದಾರೆ. ಇವನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಇವನು ಪಾಸ್ ಮಾಡಿಕೊಂಡು ಇದು ವಾಯುಮಾಲಿನ್ಯದ ಪರಿಣಾಮವನ್ನು ಕೂಡ ಬೀಳುತ್ತದೆ ಇದರಿಂದ. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಬಗ್ಗೆ ನೋಡೋದಾದರೆ ಇದರ ಅಂದಾಜಿನ ಪ್ರಕಾರ ಜಾಗತಿಕ ಸಂಖ್ಯೆಯು 99% ಜನರು ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗದರ್ಶಿ ಮಿತಿಗಳನ್ನು ಮೀರಿದ ಗಾಳಿಯನ್ನು ಉಸಿರಾಡುತ್ತಾರೆ. ಇವರು ಅಂದರೆ ಈ ವಿಶ್ವ ಆರೋಗ್ಯ ಸಂಸ್ಥೆ 99% ಜನರು ಈ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗದರ್ಶಿಸಿದ ಮಿತಿಗಳಿಂದ ಮೀರಿದ ಗಾಳಿಯನ್ನು ಉಸಿರಾಡುತ್ತಾರೆ ಎಂದು ಹೇಳಬಹುದು ಜನರು. ಜೊತೆಗೆ ವಾರ್ಷಿಕವಾಗಿ 7 ಮಿಲಿಯನ್ ಅಕಾಲಿಕ ಮರಣಗಳು ವಾಯುಮಾಲಿನ್ಯಕ್ಕೆ ಸಂಬಂಧಿಸಿವೆ. ವಾಯುಮಾಲಿನ್ಯದಂತೆ ಆಗುವ ಹಲವಾರು ವಿಧದ ರೀತಿಯಲ್ಲಿ ಜನರು ತತ್ತರಿಸಿ ಮರಣ ಹೊಂದಿದ್ದಾರೆ ಎಂದು ಹೇಳಬಹುದು. ಅದೇ ರೀತಿ ಮುಂದೆ ನೋಡೋಣ. ಏರ್ ಆಫ್ ದಿ ಆಂಥ್ರೋಪೋಸಿನ್ ಯೋಜನೆಯಲ್ಲಿ ಅಳವಡಿಸಿಕೊಂಡಿರುವ ವಿಧಾನಗಳು ಯಾವ ರೀತಿಯಲ್ಲಿದ್ದಾವೆ ಎಂದು ನೋಡೋದಾದರೆ ಮೊದಲನೇದಾಗಿ ಪ್ರಕಟಿತ ಸಂಯೋಜನೆಯಾಗಿದೆ. ಯಾವುದು? ಪ್ರಕಟಿತ ಸಂಯೋಜನೆ. ಇದು ಪ್ರತಿಷ್ಠಿತ ವೈಜ್ಞಾನಿಕ ಜರ್ನಲ್ ನೇಚರ್ ಕಮ್ಯುನಿಕೇಷನ್ ಅರ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ನಲ್ಲಿ ಪ್ರಕಟಿಸಲಾದ ಸಂಶೋಧನೆಗಳನ್ನು ಯೋಜನೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಯಾವುದನ್ನು? ಪ್ರಕಟಿತ ಸಂಶೋಧನೆ. ಅದೇ ರೀತಿಯಾಗಿ ಎರಡನೇದು ದೃಶ್ಯ ವಿಧಾನವಾಗಿದೆ. ಮೂರನೇದು ಆಗಿ ಜಾಗತಿಕ ದೃಷ್ಟಿಕೋನವಾಗಿದೆ. ಇದು ಇಥಿಯೋಪಿಯಾದಲ್ಲಿ ಬಯೋಮಾಸ್ ಸ್ಟವ್ಗಳಂಥ ಅಂಶಗಳನ್ನು ಹೇಗೆ ಮಾಲಿನ್ಯವನ್ನು ಅಂದರೆ ವಾಯು ಮಾಲಿನ್ಯವನ್ನು ಹೇಗೆ ಉಂಟು ಮಾಡುತ್ತಿದೆ ಎಂಬುದನ್ನು ಇದು ತೋರಿಸ್ತದೆ. ಯಾವುದು? ಜಾಗತಿಕ ದೃಷ್ಟಿಕೋನದಿಂದ ಇಥಿಯೋಪಿಯಾದಲ್ಲಿ. ಅದೇ ರೀತಿಯಾಗಿ ಪ್ರದರ್ಶನಗಳು ಇದ್ದಾವೆ. ಇಲ್ಲಿ ಜಾಗೃತಿ ಮೂಡಿಸಲು ಲಾಸ್ ಏಂಜಲೀಸ್, ಬೆಲ್ಫಾಸ್ಟ್ ಮತ್ತು ಬರ್ಮಿಂಗ್ಹ್ಯಾಮ್ನಂಥ ವಿವಿಧ ಸ್ಥಳಗಳಲ್ಲಿ
ಬೆಳಕಿನ ಚಿತ್ರಕಲೆ ದೃಷ್ಟಿಕೋನಗಳನ್ನು ಪ್ರದರ್ಶಿಸಲಾಯಿತು ಇದರಿಂದ. ಅದೇ ರೀತಿಯಾಗಿ ಮುಂದೆ ನ್ಯೂಸ್ ನೋಡೋದಾದರೆ, ಇಂಡೋನೇಷ್ಯಾದ ಸುಮಾತ್ರದಲ್ಲಿನ ಮರಾಫಿ ಪರ್ವತದಲ್ಲಿನ ಶೀತಲಾವ ಜ್ವಾಲಾಮುಖಿ ಇತ್ತೀಚೆಗೆ ಸ್ಫೋಟಗೊಂಡಿದೆ. ಇಲ್ಲಿ ಇಂಡೋನೇಷ್ಯಾದಲ್ಲಿ ಅಂತ ಹೇಳ್ಬೋದು. ಇಂಡೋನೇಷ್ಯಾದ ಸುಮಾತ್ರದಲ್ಲಿನ ಮರಾಫಿ ಪರ್ವತದಿಂದ ವಿನಾಶನಕಾರಿ ಶೀತಲವಾದ ಸ್ಫೋಟ ಸಂಭವಿಸಿದೆ ಎಂದು ಹೇಳ್ಬೋದು. ಈ ಸ್ಫೋಟದಲ್ಲಿ 43ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, ಜೊತೆಗೆ 19ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್. ಇತ್ತೀಚೆಗೆ ಯಾವ ದೇಶದಲ್ಲಿ ಈ ಮರಾಫಿ ಪರ್ವತ ಕಂಡುಬರೋದು ಇಲ್ಲ ಅಂತ ಕೇಳ್ಬೋದು. ಜೊತೆಗೆ ಇಂಡೋನೇಷ್ಯಾ ಆಗುತ್ತದೆ. ಇದೊಂದು ಶೀತ ಜ್ವಾಲಾಮುಖಿ ಆಗಿದೆ. ಅಂದರೆ ಏನಿದಪ್ಪ ಶೀತ ಜ್ವಾಲಾಮುಖಿ ಅಂತ ನೋಡೋದಾದ್ರೆ, ಇದು ಜವಾನೀಸ್ ಭಾಷೆಯಲ್ಲಿ ಲಹಾರ್ ಎಂದು ಕರೆಯಲ್ಪಡುವ ಈ ಶೀತ ಲಾವವು ನೀರು ಮತ್ತು ಕಲ್ಲಿನ ತುಣುಕುಗಳ ಮಿಶ್ರಣವನ್ನು ಒಳಗೊಂಡಿರ್ತದೆ. ಅದು ಶೀತ ಲಾವಾ ಬತ್. ಇದೇನೇನು ಒಳಗೊಂಡಿರ್ತದೆ ಅಂದರೆ ನೀರು ಮತ್ತು ಕಲ್ಲಿನ ತುಣುಕುಗಳನ್ನು ಒಳಗೊಂಡಿರುತ್ತದೆ. ಇದನ್ನು ಲಾವಾನೀಸ್ ಭಾಷೆಯಲ್ಲಿ ಏನಂತ ಕರೀತಾರೆ ಅಂದರೆ ಲಹಾರ ಎಂದು ಕರೆಯುತ್ತಾರೆ ಇದನ್ನು. ಇದು ಪರ್ವತದಿಂದ ಹಿಮವು ಜ್ವಾಲಾಮುಖಿಯಂತೆ ಇಳಿಜಾರಿನಲ್ಲಿ ವೇಗವಾಗಿ ಹರಿಯುತ್ತದೆ. ಜೊತೆಗೆ ನದಿ ಕಣಿವೆಗಳನ್ನು ಪ್ರವೇಶಿಸುತ್ತದೆ ಮತ್ತು ವಿಶಾಲ ಪ್ರದೇಶಗಳಲ್ಲಿ ಹರಡುತ್ತದೆ. ಇಂಡೋನೇಷ್ಯಾದ ಸುಮಾತ್ರದಲ್ಲಿ ಸಕ್ರಿಯ ಜ್ವಾಲಾಮುಖಿಯಾದ ಮೌಂಟ್ ಮರಾಫಿಯಿಂದ ಫ್ಲ್ಯಾಶ್ ಪ್ರವಾಹಗಳು, ಭೂ ಕುಸಿತ ಮತ್ತು ಶೀತಲಾವಾದ ವಿನಾಶಕಾರಿ ಹರಿವು ಉಂಟಾಗಿದೆ ಎಂದು ಹೇಳಬಹುದು. ಜೊತೆಗೆ ಯಾವುದು ಈ ಮೌಂಟ್ ಮರಾಫಿ ಕಂಡುಬರೋದು ಎಲ್ಲಪ್ಪ ಅಂತಂದರೆ ಇಂಡೋನೇಷ್ಯಾ ಅಂತ ಹೇಳಬೇಕು. ಮೌಂಟ್ ಮರಾಫಿ ಇದು ಇಂಡೋನೇಷ್ಯಾದ ಸುಮಾತ್ರದಲ್ಲಿರುವ ಈ ಪ್ರದೇಶ ಪದೇ ಭೂಕುಸಿತಗಳು, ಫ್ಲ್ಯಾಶ್ ಪ್ರವಾಹಗಳಿಗೆ ಒಳಗಾಗುತ್ತಿರುತ್ತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ನಲ್ಲಿ ಭೌಗೋಳಿಕ ಸ್ಥಳದಿಂದ ಉಂಟಾಗುತ್ತದೆ. ಇದು 127 ಸಕ್ರಿಯ ಜ್ವಾಲಾಮುಖಿಗಳಿಗೆ ನೆಲೆಯಾಗಿದೆ ಅಂತ ಹೇಳ್ಬೋದು. ಮೌಂಟ್ ಮರಾಫಿಯನ್ನು ಮೌಂಟೇನ್ ಆಫ್ ಫೈರ್ ಎಂದು ಕರೆಯುತ್ತಾರೆ. ಭಾಳ ಇಂಪಾರ್ಟೆಂಟ್. ಸ್ಕ್ರೀನ್ಶಾಟ್ ನೋಡಿ ತೆಗೆದುಕೊಳ್ಳಿ, ಇಲ್ಲ ಬರ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಮೌಂಟ್ ಮರಾಫಿಯನ್ನು ಏನೆಂದು ಕರೀತಾರೆ ಅಂದರೆ ಮೌಂಟೇನ್ ಆಫ್ ಫೈರ್ ಎಂದು ಕರೆಯುತ್ತಾರೆ. ನಾಳೆ ಕೇಳ್ಬೋದು, ಯಾವ್ದಾರು ನೋಡಿಕೊಳ್ಳಿ. ಅದೇ ರೀತಿ ಮುಂದೆ ನೋಡೋದಾದರೆ, ವಿಶ್ವದ ಮೊದಲ ಜಾಗತಿಕ ಅಂತರ್ಜಲ ಮಾದರಿ. ಇದು ಶತಮಾನದ ಅಂತ್ಯಕ್ಕೆ ಅಂತರ್ಜಲದ ತಾಪ 3% ಗಿಂತ ಹೆಚ್ಚು ಆಗುತ್ತಿದೆ ಎಂದು ಜರ್ಮನ್ನ ಸಂಶೋಧಕರು ಈ ವರದಿಯನ್ನು ಹೇಳಿದ್ದಾರೆ. ವರದಿಯಲ್ಲಿ ಜರ್ಮನ್ ಸಂಶೋಧಕರು ಈ ಶತಮಾನದ ಅತ್ಯಂತ ವೇಳೆಯ ಅಂತರ್ಜಲವು 2ರಿಂದ 3.5°C ಬೆಚ್ಚಗಾಗುವ ಸಂಭವವಿದೆ ಎಂದು ಇತ್ತೀಚೆಗೆ ಪ್ರಪಂಚದ ಮೊದಲ ಜಾಗತಿಕ ಅಂತರ್ಜಲ ತಾಪಮಾನ ಮಾದರಿಯನ್ನು ವರದಿಯನ್ನು ನೀಡಿರುವ ಜರ್ಮನಿಯ ಕಾರ್ಲ್ಸ್ ರೂಹೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನೇತೃತ್ವದ ಸಂಶೋಧಕರು ಇತ್ತೀಚೆಗೆ ಎಚ್ಚರಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈ 2ರಿಂದ 3.5°C ಅತಿ ಹೆಚ್ಚು ಬೆಚ್ಚಗಿನ ಅಂತರ್ಜಲ ತಾಪಮಾನವನ್ನು ಆಗಬಹುದೆಂದು ಇತ್ತೀಚೆಗೆ ಜರ್ಮನ್ ಸಂಶೋಧಕರು ಹೇಳಿದ್ದಾರೆ. ಇದು ಸಂಪನ್ಮೂಲವನ್ನು ಅವಲಂಬಿಸಿ ಪರಿಸರ ವ್ಯವಸ್ಥೆಗಳಿಗೆ ಅಪಾಯ ಉಂಟು ಮಾಡುವುದರೊಂದಿಗೆ ನೀರಿನ ಗುಣಮಟ್ಟ ಮತ್ತು ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡುತ್ತದೆ ಎಂದು ಈ ಸಂಶೋಧನೆಗಳಲ್ಲಿ ಸಂಶೋಧಕರು ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರಪಂಚದ ಮೊದಲ ಜಾಗತಿಕ ಅಂತರ್ಜಲ ತಾಪಮಾನದ ಮಾದರಿಯಲ್ಲಿ ಮಧ್ಯ ರಷ್ಯಾ ಉತ್ತರ ಚೀನಾ ಮತ್ತು ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ, ದಕ್ಷಿಣ ಅಮೆರಿಕದಲ್ಲಿನ ಅಮೆಜಾನ್ ಮಳೆಗಾಡುಗಳಲ್ಲಿ ಅತಿ ಹೆಚ್ಚು ತಾಪಮಾನದ ದರವನ್ನು ಊಹಿಸಲಾಗಿದೆ ಇತ್ತೀಚೆಗೆ. ಎಲ್ಲಪ್ಪ ಅಂತಂದರೆ ಈ ರಷ್ಯಾ ಆಗಿರ್ಬೋದು, ಉತ್ತರದಲ್ಲಿರುವ ಚೀನಾ ಆಗಿರ್ಬೋದು, ಅದೇ ರೀತಿಯಾಗಿ ದಕ್ಷಿಣ ಅಮೆರಿಕದಲ್ಲಿನ ಅಮೆಜಾನ್ ಮಳೆಗಾಡು ಪ್ರದೇಶದಲ್ಲಿ ಈ ಹೆಚ್ಚು ತಾಪಮಾನ ದರಗಳನ್ನು ಊಹಿಸಿದ್ದಾರೆ. ಯಾರಪ್ಪ ಅಂತಂದರೆ ಈ ಜರ್ಮನ್ ಸಂಶೋಧಕರು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಇತ್ತೀಚೆಗೆ ನೂತನ ರಾಮ್ಸರ್ ತಾಣಗಳು ನಾಗಿ ಮತ್ತು ನಕ್ತಿ ಪಕ್ಷಿಧಾಮಗಳು ಇತ್ತೀಚೆಗೆ ಆಯ್ಕೆಯಾಗಿದ್ದಾವೆ. ಯಾವ ರಾಜ್ಯದಿಂದ ಅಂದರೆ ಬಿಹಾರ್ ರಾಜ್ಯದಿಂದ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ರಾಮ್ಸರ್ ತಾಣ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಸ್ವಲ್ಪ. ಜಾಗತಿಕವಾಗಿ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ 1971 ಫೆಬ್ರವರಿ 2ರಂದು ಇರಾನ್ನ ದೇಶದ ರಾಮ್ಸರ್ ನಗರದಲ್ಲಿ ರಾಮ್ಸರ್ ಒಪ್ಪಂದ ಮಾಡಿಕೊಳ್ಳಲಾಯಿತು. ಯಾವಾಗಂದರೆ 1971
ಫೆಬ್ರವರಿ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕಂದು ಇರಾನ್ ದೇಶದಲ್ಲಿ ಈ ರಾಮ್ಸರ್ ತಾಣದ ಒಪ್ಪಂದ ಮಾಡಿಕೊಳ್ಳಲಾಯಿತು. ಇದರ ಅನ್ವಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೌಗು ಪ್ರದೇಶಗಳನ್ನು ಗುರುತಿಸಿ ಸಂರಕ್ಷಿಸಲಾಗುತ್ತದೆ. ಈ ಒಪ್ಪಂದದ ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ ಫೆಬ್ರವರಿ 2ರಂದು ಪ್ರತಿ ವರ್ಷ ವಿಶ್ವ ಜೌಗು ಮಣ್ಣು ದಿನವನ್ನು ಆಚರಿಸಲಾಗುತ್ತದೆ. ಯಾವಾಗ? ಫೆಬ್ರವರಿ 2ನೇ ತಾರೀಕು ಪ್ರತಿ ವರ್ಷ ವಿಶ್ವ ಜೌಗು ದಿನ ಎಂದು ಆಚರಣೆ ಮಾಡ್ತಾರೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ 2024ರ ಜೌಗು ಮಣ್ಣು ದಿನವನ್ನು ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಎಂಬ ಧ್ಯೇಯವಾಕ್ಯದಲ್ಲಿ ಇತ್ತೀಚೆಗೆ ಆಚರಿಸಲಾಗಿದೆ. ಅಂದರೆ 2024ರ ಜೌಗು ಪ್ರದೇಶದ ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಅಂತ ಹೇಳ್ಬೋದು ನಾವು. ಅದರ ಧ್ಯೇಯವಾಕ್ಯ ಇದು ನೋಡಿಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. 2024ರ ಜೂನ್ 5ರ ವಿಶ್ವ ಪರಿಸರ ದಿನದಂದು ಬಿಹಾರದ ಕೃತಕ ಸರೋವರಗಳಾದ ನಾಗಿ ಮತ್ತು ಶಕ್ತಿ ಪ್ರದೇಶಗಳನ್ನು ಕ್ರಮವಾಗಿ 81 ಮತ್ತು 82ನೇ ರಾಮ್ಸರ್ ತಾಣಗಳಾಗಿ ಘೋಷಿಸಲಾಗಿದೆ. ಅಂದರೆ ಇತ್ತೀಚೆಗೆ ಭಾರತದಿಂದ ನಾಗಿ ಮತ್ತು ನಕ್ತಿ ಎಂಬ ಪ್ರದೇಶಗಳಿಗೆ ಈ ಭಾರತದಿಂದ 81ನೇ ಮತ್ತು 82ನೇ ರಾಮ್ಸರ್ ತಾಣಗಳಾಗಿ ಗುರುತಿಸಲಾಗಿದೆ, ಅಂದರೆ ಘೋಷಿಸಲಾಗಿದೆ ಎಂದು ಹೇಳ್ಬೋದು. ಇದರಿಂದ ಭಾರತ ಈಗ ಒಟ್ಟು 82 ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಎಷ್ಟು? 82 ರಾಮ್ಸರ್ ತಾಣಗಳು ಭಾರತ ಒಳಗೊಂಡಿದೆ. ಇದು ಬಿಹಾರದಲ್ಲಿ ಕನ್ವರ್ ಸರೋವರ ಎಂಬ ಹಳೆಯ ರಾಮ್ಸರ್ ತಾಣಗಳೊಂದಿಗೆ ಬಿಹಾರದಲ್ಲಿ ಒಟ್ಟು ಈಗ 3 ರಾಮ್ಸರ್ ತಾಣಗಳು ಆಗಿವೆ. ಅಂದರೆ ಈಗ ಮೊದಲು ರಾಮ್ಸರ್ ತಾಣಗಳಲ್ಲಿ ಬಿಹಾರದಲ್ಲಿ ಮೊದಲು ಒಂದೇ ಇತ್ತು. ಈಗ ಈ ನಕ್ತಿ ಮತ್ತು ನಾಗಿ 2 ಪ್ರದೇಶಗಳು ರಾಮ್ಸರ್ ತಾಣಕ್ಕೆ ಸೇರಿದ ನಂತರ ಈಗ ಬಿಹಾರದಲ್ಲಿ ಈಗ 3 ರಾಮ್ಸರ್ ತಾಣಗಳು ಸೇರಿದಾವೆ ಅಂತ ಹೇಳ್ಬೋದು ಬಿಹಾರ ರಾಜ್ಯದಿಂದ. ಅದೇ ರೀತಿಯಾಗಿ ಈ ಮೂಲಕ ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರುವ 3ನೇ ದೇಶವಾಗಿದೆ. ಅಂದರೆ ಎಷ್ಟು? 3ನೇ ದೇಶವಾಗಿ ಈಗ ಭಾರತ ಹೊಂದಿದೆ. ಭಾರತದ ಜೊತೆಗೆ ಚೀನಾವೂ ಸರಿಗಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಚೀನಾ ಮತ್ತು ಭಾರತ ಎರಡೂ ಸರಿಸಮಾನವಾಗಿದ್ದಾವೆ ಈ ರಾಮ್ಸರ್ ತಾಣಗಳ ಪ್ರದೇಶಗಳಲ್ಲಿ. ಅದರ ಜೊತೆಗೆ ಈಗ ಪ್ರಸ್ತುತ ಮೊದಲ ಸ್ಥಾನದಲ್ಲಿ ಯಾವುದಪ್ಪ ಅಂತ ನೋಡೋದಾದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ 175 ರಾಮ್ಸರ್ ತಾಣಗಳಿವೆ. ಮೊದಲ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್ ಇದೆ. 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ. ಇದು 144 ರಾಮ್ಸರ್ ತಾಣಗಳನ್ನು ಹೊಂದಿರುವ ಮೂಲಕ ಕ್ರಮವಾಗಿ ಮೊದಲೆರಡು ಸ್ಥಾನಗಳಲ್ಲಿವೆ ಎಂದು ಹೇಳಬಹುದು. ಯಾವ್ಯಾವು? ಮೊದಲನೇದು ಯುನೈಟೆಡ್ ಕಿಂಗ್ಡಮ್, 2ನೇದು ಮೆಕ್ಸಿಕೋ. ಭಾರತ ಮತ್ತು ಚೀನಾ ತಲಾ 82 ರಾಮ್ಸರ್ ಒಂದು 3 ಸ್ಥಾನ ಪಡೆದಿವೆ ಎಂದು ಹೇಳಬಹುದು. ಎಷ್ಟು? 82 ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ ಭಾರತ. ಈ ನಾಗಿ ಪಕ್ಷಿಧಾಮ ಬಗ್ಗೆ ಕೊಟ್ಟಿದ್ದಾರೆ. ಇದು ಬಿಹಾರ್ ರಾಜ್ಯದ ಜಜಮಾಯಿ ಜಿಲ್ಲೆಯಲ್ಲಿರುವ 207 ಹೆಕ್ಟೇರ್ನಲ್ಲಿ ತೇವತ ಪ್ರದೇಶವಾಗಿದೆ ಎಂದು ಹೇಳಬಹುದು. ಯಾವುದು? ನಾಗಿ ಪಕ್ಷಿಧಾಮ. ಅದೇ ರೀತಿಯಾಗಿ ಈ ಪಕ್ಷಿಧಾಮ ನಾಗಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಅಣೆಕಟ್ಟು ಹಿನ್ನೀರಾಗಿದೆ. ಇದು ಅಣೆಕಟ್ಟಿನ ಹಿನ್ನೀರಿನ ಒಂದು ಪ್ರದೇಶವಾಗಿದೆ. ಯಾವುದು? ನಾಗಿ ಪಕ್ಷಿಧಾಮ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಜಲಾಶಯವನ್ನು ಮೊದಲು ಪಂಚವಾರ್ಷಿಕ ಯೋಜನೆ ನಿರ್ಮಿಸಲಾಗುತ್ತೆ. ಯಾವಾಗಂದರೆ ಈ ಜಲಾಶಯವನ್ನು ಪಂಚವಾರ್ಷಿಕ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ. ಇದು ಬಾರ್ ಎಡೆಡ್ ಹೆಬ್ಬತ್ತುಗಳ ಜಾಗತಿಕ ಜನಸಂಖ್ಯೆಯಲ್ಲಿ 3% ಪಕ್ಷಿಗಳು ಈ ಪಕ್ಷಿಧಾಮದಲ್ಲಿ ಕಂಡುಬರ್ತವೆ. ಅಂದರೆ 3% ಪಕ್ಷಿಧಾಮಗಳು ಈ ನಾಗಿ ಪ್ರದೇಶದಲ್ಲಿ ಕಂಡುಬರ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಕ್ತಿ ಪಕ್ಷಿಧಾಮ ಬಗ್ಗೆ ನೋಡೋದಾದರೆ ಇದು ಬಿಹಾರ್ ರಾಜ್ಯದ ನಕ್ತಿ ಪಕ್ಷಿಧಾಮ ಆಗಿದೆ. ಇದು ಅಣೆಕಟ್ಟನ್ನು ನಿರ್ಮಿಸುವ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಯಾವುದು? ನಕ್ತಿ. ಇಲ್ಲಿ ಅಳಿವಿನಂಚಿನಲ್ಲಿರುವ ಭಾರತೀಯ ಆನೆ ಮತ್ತು ಅಪಾಯಕ್ಕೊಳಗಾಗಿರುವ ಕ್ಯಾಟ್ ಫಿಶ್ ಅಂದರೆ ಬೆಕ್ಕು ಮೀನು ಅಂತ ಹೇಳ್ಬೋದು ನಾವು. ಇವು ಅಲ್ಲಿ ಹಲವಾರು ಪ್ರಭೇದಗಳು ಕಂಡುಬರ್ತವೆ ಇಲ್ಲಿ ನಕ್ತಿ ಪ್ರದೇಶದಲ್ಲಿ. ಈ ಜೌಗು ಪ್ರದೇಶವನ್ನು 1984ರಲ್ಲಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ನಿಂದ ಪ್ರಮುಖ ಪಕ್ಷಿಧಾಮ ಎಂದು ಗುರುತಿಸಲಾಗಿದೆ. ಯಾವಾಗ? 1984ರಲ್ಲಿ ಈ ನಕ್ತಿ ಪಕ್ಷಿಧಾಮವನ್ನು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಪ್ರಮುಖ ಪಕ್ಷಿಧಾಮ ಎಂದು ಗುರುತಿಸಲಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ತಾಣಗಳು ಯಾವ್ಯಾವಪ್ಪ ಅಂತಂದರೆ ಅಘನಾಶಿನಿ ನದಿ ಮುಖಜ ಭೂಮಿ, ಇದು ಕರ್ನಾಟಕದಿಂದ. ಅದೇ ರೀತಿಯಾಗಿ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣೆ ಮೀಸಲು, ಇದು ಬಿ ಕರ್ನಾಟಕದಿಂದ. ಮಾಗಡಿ ಕೆರೆ ಸಂರಕ್ಷಿತ ಮೀಸಲು, ಇದಕ್ಕೂ ಬಿ ಕರ್ನಾಟಕದಿಂದ. ಕರೇವೆಟ್ಟಿ ಪಕ್ಷಿಧಾಮ, ಇದು ತಮಿಳುನಾಡು ರಾಜ್ಯದಿಂದ.
ಲಾಂಗ್ವುಡ್ ಸೋಲಾ ರಿಸರ್ವ್ ಫಾರೆಸ್ಟ್ ಇದು ಕೂಡ ತಮಿಳುನಾಡಿಂದ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳಿದ್ದಾವಪ್ಪ ಅಂತಂದು ನೋಡೋದಾದರೆ, ಕರ್ನಾಟಕದಲ್ಲಿ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 4. ಮೊಟ್ಟ ಮೊದಲು ಯಾವುದಪ್ಪ ರಾಮ್ಸರ್ ತಾಣಕ್ಕೆ ಆಯ್ಕೆ ಆದ ಕರ್ನಾಟಕದಿಂದ ಅಂದರೆ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ. ಇದು 2022ರಲ್ಲಿ ರಾಮ್ಸರ್ ತಾಣ ಪಟ್ಟಿಗೆ ಸೇರ್ಪಡೆ ಆಯಿತು. ತದನಂತರ ಈಗ 2024ರಲ್ಲಿ ಈ 3 ಸೇರಿಸಲಾಗಿದೆ. ಯಾವ್ಯಾವಪ್ಪ ಅಂತಂದರೆ ಅಂಕಸಮುದ್ರ ಪಕ್ಷಿಧಾಮ, ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಅಘನಾಶಿನಿ ಅಳಿವೆ ಪ್ರದೇಶ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮಾಗಡಿ ವನ್ಯಜೀವಿ ಮೀಸಲು ತಾಣ, ಇದು ಗದಗ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತದ ಪ್ರಮುಖ ಜೌಗು ಪ್ರದೇಶಗಳನ್ನು ನೋಡೋದಾದರೆ ಈ ಒಡಿಶಾದ ಚಿಲ್ಕ, ಇದೇನಪ್ಪ ಅಂತಂದರೆ ದೇಶದ ಮೊದಲ ರಾಮ್ಸರ್ ತಾಣ ಇದೆ. ಇದು 1981ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಡಿಶಾದ ರಾಜ್ಯದ ಚಿಲ್ಕ ಸರೋವರವನ್ನು ದೇಶದ ಮೊದಲ ರಾಮ್ಸರ್ ತಾಣವಾಗಿ ಘೋಷಣೆ ಮಾಡಲಾಯಿತು. ತದನಂತರ ರಾಜಸ್ಥಾನದ ಕಿಲ್ಲಾಡಿಯೋ, ಇದು ದೇಶದ 2ನೇ ರಾಮ್ಸರ್ ತಾಣವಿದೆ ಅಂತ ಹೇಳ್ಬೋದು. ಇದು ಆಯ್ಕೆ ಮಾಡಿದ್ದು 1981ರಲ್ಲಿ. ಅದೇ ರೀತಿಯಾಗಿ ಲಡಾಖ್ನ ಸ್ತೋ ಮೋರಿರಿ, ಇದು ವಿಶ್ವದ ಎತ್ತರದ ರಾಮ್ಸರ್ ತಾಣವಾಗಿದೆ. ಯಾವುದು? ಲಡಾಖ್ನ ಸ್ತೋ ಮೋರಿರಿ. ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್, ಇದು ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣವಾಗಿದೆ. ಯಾವುದು? ಸುಂದರ್ಬನ್. ಅದೇ ರೀತಿಯಾಗಿ ಪ್ರಮುಖವಾದ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನಿನ್ಸುಲಾ, ಇದು ಪ್ರಪಂಚದ ಮೊದಲ ರಾಮ್ಸರ್ ತಾಣವಾಗಿದೆ. ಅಂದರೆ ಪ್ರಪಂಚಕ್ಕೆ ಸೀಮಿತವಾಗಿರುವ ರಾಮ್ಸರ್ ತಾಣ ಯಾವುದಾಯ್ತಪ್ಪ ಅಂದರೆ ಅದೇ ಆಸ್ಟ್ರೇಲಿಯಾದ ಕೋಬರ್ಗ್ ಪೆನಿನ್ಸುಲಾ ಪ್ರಪಂಚದಲ್ಲಿ. ಅದೇ ರೀತಿಯಾಗಿ ಇದು ನೋಡೋದಾದರೆ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರುವ ದೇಶಗಳು ಯಾವ್ಯಾವ ದೇಶಗಳು ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರುವ ನೋಡೋದಾದರೆ UK ದೇಶ, ಯುನೈಟೆಡ್ ಕಿಂಗ್ಡಮ್, ಇದು 171 ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಮೆಕ್ಸಿಕೋ, ಇದು 144 ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ. ಇದು 2ನೇ ಸ್ಥಾನದಲ್ಲಿ ಪಡೆದುಕೊಂಡಿದೆ. ಯುನೈಟೆಡ್ ಕಿಂಗ್ಡಮ್ ಮೊದಲ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಭಾರತ ಮತ್ತು ಚೀನಾ ದೇಶಗಳು, ಇವೆರಡು ದೇಶಗಳು ಒಟ್ಟು 82 ರಾಮ್ಸರ್ ತಾಣಗಳನ್ನು ಒಳಗೊಂಡಿವೆ. ಎಷ್ಟು? 82 ರಾಮ್ಸರ್ ತಾಣಗಳನ್ನು 3ನೇ ಸ್ಥಾನವನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಈಗ ಭಾರತದ ಬಗ್ಗೆ ನೋಡೋಣ. ಈ ಭಾರತದಲ್ಲಿ ಯಾವ ರಾಜ್ಯಗಳು ಎಷ್ಟು ರಾಮ್ಸರ್ ತಾಣಗಳು ಹೊಂದಿರೋ ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ತಮಿಳುನಾಡು, ಇದು 16 ರಾಮ್ಸರ್ ತಾಣಗಳು ಹೊಂದಿ ಭಾರತದ ಮೊಟ್ಟ ಮೊದಲ ಅಂದರೆ ಜಾಸ್ತಿ ರಾಮ್ಸರ್ ತಾಣಗಳು ಹೊಂದಿರುವ ರಾಜ್ಯವಾಗಿದೆ. ಯಾವುದು? ತಮಿಳುನಾಡು. ಎರಡನೇದಾಗಿ ಉತ್ತರ ಪ್ರದೇಶ, ಇದು 10 ರಾಮ್ಸರ್ ತಾಣಗಳು ಒಳಗೊಂಡಿದೆ. ಮೂರನೇದಾಗಿ ಪಂಜಾಬ್ ಮತ್ತು ಒಡಿಶಾ, ಇವು ತಲಾ 6 ರಾಮ್ಸರ್ ತಾಣಗಳನ್ನು ಒಳಗೊಂಡಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋಣ. ಇದು ಬಿ ಪ್ರಮುಖ ಅಂಶ ಇದೆ, ನೋಡಿಕೊಳ್ಳಿ. ಇದು ನೋಡೋದಾದರೆ ಇದು ಜರ್ಮನಿ ಲೇಖಕಿಯಾಗಿರುವ ಜೆನ್ನಿ ಎರ್ಫಿನ್ ಬ್ಯಾಕ್ ಅವರಿಗೆ ಇತ್ತೀಚೆಗೆ ಕೈರೋಸ್ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ? ಜೆನ್ನಿ ಎರ್ಫಿನ್ ಬ್ಯಾಕ್ ಅವರಿಗೆ ಕೈರೋಸ್ ಕೃತಿಗೆ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಅಂದರೆ 2024ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಇತ್ತೀಚೆಗೆ. ಈ ಪ್ರಶಸ್ತಿಗೆ ಜರ್ಮನಿಯ ಲೇಖಕಿ, ಯಾವ ದೇಶದಪ್ಪ ಅಂತಂದರೆ ಜರ್ಮನಿ ದೇಶ, ಆ ದೇಶದ ಲೇಖಕಿಯಾಗಿರುವ ಜೆನ್ನಿ ಎರ್ಫನ್ ಬ್ಯಾಕ್ ಅವರಿಗೆ ಅವ್ರ ಕೃತಿಯಾಗಿರುವ ಕೈರೋಸ್ ಕಾದಂಬರಿಯನ್ನು ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ. ಯಾವುದು? ಈ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಈ ಜೆನ್ನಿ ಎರ್ಫನ್ ಬ್ಯಾಕ್ ಅವರಿಗೆ ನೀಡಲಾಗಿದೆ ಅಂತ ಹೇಳ್ಬೋದು. ಈ ಕಾದಂಬರಿಯನ್ನು ಮೈಕಲ್ ಆಫ್ಮನ್ ರವರು ಅನುವಾದಿಸಿದ್ದಾರೆ. ಯಾರು? ಮೈಕಲ್ ಆಫ್ಮನ್ ಅವರು. ಈ ಜೆನ್ನಿ ಎರ್ಫನ್ ಬ್ಯಾಕ್ ಮತ್ತು ಅನುವಾದಕರಾಗಿರುವ ಮೈಕಲ್ ಆಫ್ ಅವರಿಗೆ ಜಂಟಿಯಾಗಿ ಇತ್ತೀಚೆಗೆ 2024ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಲಂಡನ್ನ ಟೆಂಟ್ ಮಾರ್ಡನ್ನಲ್ಲಿ ಘೋಷಿಸಲಾಗಿದೆ. ಅವರಿಬ್ಬರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದು ಗೆದ್ದ ಮೊದಲ ಜರ್ಮನ್ ಸಾಹಿತಿ ಯಾರಪ್ಪ ಆಗಿದ್ದಾರೆ ಅಂದರೆ ಈಗ ಜೆನ್ನಿ ಎರ್ಫಾಕ್ ಆಗಿದ್ದಾರೆ. ಅಂದರೆ ಜರ್ಮನ್ ದೇಶದವರಲ್ಲ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದ ಈ ಜರ್ಮನ್ ದೇಶದ ಜೆನ್ನಿ ಎರ್ಫಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ಮೊದಲ ಜರ್ಮನ್ ದೇಶದವರಾಗಿದ್ದಾರೆ. ಅದೇ ರೀತಿಯಾಗಿ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಜರ್ಮನಿಯರಾಗಿದ್ದಾರೆ ಇವರು. ಮೈಕಲ್ ಆಫ್ಮಾನ್ ರವರು ಈಗ ಪ್ರಶಸ್ತಿಯನ್ನು ಗೆದ್ದ ಮೊದಲ ಪುರುಷ ಅನುವಾದಕರಾಗಿದ್ದಾರೆ. ಇವರು ಕೂಡ ಮೈಕಲ್ ಆಫ್ಮಾನ್ ರವರು ಜರ್ಮನಿಯ ಮೊದಲ ಕಾದಂಬರಿಕಾರ ಆಗಿದ್ದಾರೆ, ಅನುವಾದಕ ಮತ್ತು ವಿಮರ್ಶಕರಾಗಿದ್ದಾರೆ. ಜೊತೆಗೆ ಜರ್ಮನ್ನ ಭಾಷೆಯಿಂದ ಇಂಗ್ಲೀಷ್ಗೆ ಭಾಷಾಂತರಿಸುವ ಪ್ರಮುಖ ಅನುವಾದಕರಾಗಿದ್ದಾರೆ ಎಂದು ಇವರಿಗೆ ಕರಿಬಹುದಾಗಿದೆ ನಾವು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಪ್ರಶಸ್ತಿಗೆ ಭಾಜನವಾದ ಕೈರೋಸ್ ಕೃತಿಯಾಗಿದೆ ಇದು. ಈ ಕೃತಿಯನ್ನು ಜೆನ್ನಿ ಎರ್ಫನ್ ಬ್ಯಾಕ್ ಅವರು ಜರ್ಮನ್ ಭಾಷೆಯಲ್ಲಿ ಬರೆದಿದ್ದಾರೆ ಇವರು.
ಯಾರೋ ಜೆನ್ನಿ ಎರ್ಪನ್ ಬ್ಯಾಕ್, ನೆನಪಿನಲ್ಲಿ ಇಟ್ಕೊಳ್ಳಿ, ಜೆನ್ನಿ ಎರ್ಪನ್ ಬ್ಯಾಕ್ ಇವರು ಬರೆದಿದ್ದಾರೆ. ಇದು ಮೈಕಲ್ ಆಫ್ಮನ್ ಏನು ಮಾಡಿದ ಅಂದರೆ ಇದನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಯಾರು? ಮೈಕಲ್ ಆಫ್ಮನ್ ಅವರು. ಇವರು ಭೀ ಭಾಳ ಇಂಪಾರ್ಟೆಂಟ್. ಮೈಕಲ್ ಆಫ್ಮನ್ ಏನು ಮಾಡ್ತಾನಂದ್ರೆ ಈ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸ್ತಾರೆ ಈ ಕೈರೋಸ್ ಕೃತಿಯನ್ನು. ಜೊತೆಗೆ ಕೈರೋಸ್ ಕಾದಂಬರಿ ಏನಪ್ಪ ಅಂತಂದರೆ 1980ರ ದಶಕದಲ್ಲಿ ಕೇವಲ 19 ವರ್ಷದ ವಯಸ್ಸಿನ ಯುವತಿ ಮತ್ತು 50 ವರ್ಷದ ವಯೋಮಾನದ ವಿವಾಹಿತ ಪುರುಷ ಮತ್ತು ನಡುವಿನ ಸಂಕೀರ್ಣ ಪ್ರೇಮ ಕಥೆಯನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಯಾವುದು? ಈ ಕೈರೋಸ್ ಕೃತಿ ಈ 1980ರ ದಶಕದಲ್ಲಿ ನಡೆದಂಥ ಘಟನೆಯನ್ನು ಬರೆಯಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಗ್ಗೆ ನೋಡಿಕೊಳ್ಳೋಣ. ಈ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು 2005ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಹಿಂದೆ ಏನಂತ ಕರಿತಿದ್ರಪ್ಪ ಅಂತಂದರೆ ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಎಂದು ಕರೆಯಲಾಗ್ತಿತ್ತು ಅವಾಗ. ಯಾವಾಗ? 2005ಕ್ಕಿಂತ ಮುಂಚೆ ಅದನ್ನು ಕರಿತಿದ್ರು. ಮೊದಲು ಕರಿತಿದ್ರು. ನಂತರ ಇದನ್ನು ಇಂಗ್ಲೀಷ್ಗೆ ಅನುವಾದಿಸಿದ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಅಥವಾ ಐರ್ಲೆಂಡ್ನಲ್ಲಿ ಒಂದು ಪುಸ್ತಕಕ್ಕೆ ವಾರ್ಷಿಕವಾಗಿ ನೀಡಲಾಗುತ್ತದೆ. ಇದನ್ನು ಈ ಪ್ರಶಸ್ತಿಯನ್ನು ಯಾವ ದೇಶಕ್ಕೆ ನೀಡಲಾಗುತ್ತೆ ಅಂದರೆ ಇದು ಐರ್ಲೆಂಡ್ನಲ್ಲಿ ಬರುವ ಒಂದು ಪುಸ್ತಕಕ್ಕೆ ವಾರ್ಷಿಕವಾಗಿ ನೀಡಲಾಗುತ್ತದೆ. ಬಹುಮಾನವನ್ನು ಜಾಗತಿಕ ಕಾದಂಬರಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಇದರ ಬಗ್ಗೆ ನೀಡಲಾಗುತ್ತದೆ. ಈ ಪ್ರಶಸ್ತಿಯ $50,000 ಒಳಗೊಂಡಿದೆ. ಇದು ಈ ಮೊತ್ತದ ಲೇಖಕರು ಮತ್ತು ಅನುವಾದಕರಿಗೆ ನಡುವೆ ಸಮಾನವಾಗಿ ಹಂಚಲಾಗುತ್ತದೆ. ಇಬ್ಬರಿಗೆ, ಲೇಖಕರಿಗೆ ಮತ್ತು ಅನುವಾದಕರಿಗೆ ಇಬ್ಬರಿಗೆ ನೀಡಲಾಗುತ್ತದೆ ಎಂದು. ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಪಡೆದ ಭಾರತದ ಕಾದಂಬರಿಕಾರರು ಯಾರ್ಯಾರು ಇದ್ದಾರೆ ಅಂತ ನೋಡಿಕೊಳ್ಳೋಣ. ಈ ಗೀತಾಂಜಲಿ ಶ್ರೀ ಅವರು